IVDP ಅಂದರೆ ಡಿಸ್ಕ್ ಬಲ್ಜ್ L4 L5 ಮತ್ತು L5S1 ಎರಡು ಡಿಸ್ಕ್ ಬಲ್ಜ್ ಇತ್ತು ಮೇಡಮ್ಗೆ. ಅದು ಇಂಜೆಕ್ಷನ್ ಆ್ಯಕ್ಚುಲಿ ಅವ್ರಿಗೆ ಜಸ್ಟ್ ಒಂದೇ ಇಂಜೆಕ್ಷನ್ ಕೊಟ್ಟಿದ್ದು, ಒಂದೇ ಸರಿ ಕೊಟ್ಟಿದ್ದು. ಅವ್ರಿಗೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಇವರು ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದು ಜುಲೈ 20ನೇ ತಾರೀಕು, ಇವತ್ತು ಆಗಸ್ಟ್ 25. ಸೊ ಅವ್ರಿಗೆ ಎಷ್ಟು ಕಡಿಮೆ ಆಗಿದೆ ಅಂತ ಅವರ ಒಂದು ಎಕ್ಸ್ಪೀರಿಯನ್ಸ್ ತಿಳ್ಕೊಂಡು. ನಮಸ್ತೆ ಅಮ್ಮ. ನಮಸ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಹೇಮಾ ಅಂತ. ನಿಮ್ಮನ್ನು ನೋಡಿ. ನನ್ನ ಹೆಸರು ಹೇಮಾ ಅಂತ. ಆಕ್ಸಿಡೆಂಟ್ ಕ್ಯಾಚ್ ಇತ್ತು, ಮತ್ತೆ ನಾನು ಸ್ವಲ್ಪ ತುಂಬಾ ನಿಲ್ಲಕ್ಕಾಗದಿರೋಷ್ಟು ನೋವಿತ್ತು. ಇಲ್ಲಿ ಬಂದ್ಮೇಲೆ ಒಂದೇ ಸರಿ ಒಂದು ಇಂಜೆಕ್ಷನ್ಗೆ ಕಂಪ್ಲೀಟ್ಲಿ 100% ಆಲ್ಮೋಸ್ಟ್ 1 ಮಂತ್ 5 ಡೇಸ್ ಆಯ್ತು ಇಂಜೆಕ್ಷನ್ ಕೊಟ್ಟು. ಅವಾಗಲೇ ಇಂಜೆಕ್ಷನ್ ಅವಾಗಲೇ ಕಡಿಮೆ ಆಯ್ತಾ ಅಥವಾ ಡೇ ಬೈ ಡೇ? ಇಂಜೆಕ್ಷನ್ ಮಾಡಿದ ತಕ್ಷಣನೇ ನಾ ಕುಂತ್ಕೊಂಡು ಹತ್ತಕ್ಕೂ ಆಗಿಲ್ಲ. ನನ್ನ ಮೊಮ್ಮಗು ಮತ್ತೆ ಇವಳು ಕೈ ಹಿಡ್ಕೊಂಡು ಬಂದಿದ್ ನಾನು. ಇಂಜೆಕ್ಷನ್ ಆದ ತಕ್ಷಣ ಕಟ್ಕೊಂಡ್ ಬಂದಿದ್ ಬಟ್ಟೆನೆಲ್ಲ ತೆಗೆದು ಸೊಂಟಕ್ಕೆ ಕಟ್ಟಿದ್ದೆ. ಹೋಟೆಲ್ಗೆ ಹೋಗಿ ಚೆನ್ನಾಗಿ ಊಟ ಮಾಡ್ಕೊಂಡು ಏನ್ ತಿನ್ಲಿ ಅಂತ ಅನಿಸ್ತಿತ್ತು ಊಟ ಆದ್ಮೇಲೂ. ಮತ್ತೆ ಮನೆಗೆ ಹೋಗಿ ಅವತ್ತೆಲ್ಲ ತಿನ್ನೋದು, ನಿದ್ದೆ, ಚೆನ್ನಾಗಿ ರೆಸ್ಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ನೈಸ್ ದಟ್ ಡೇ. ವೆರಿ ಗುಡ್ ಮೇಡಮ್, ವೆರಿ ಗುಡ್. ಸೊ ನಿಮ್ಗೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯ್ತು ಮೇಡಮ್? ನೋವು ಒಂದು 13 years ಇಂದ ಇತ್ತು. ಕ್ಯಾಚ್ಗಳೆಲ್ಲ 13 years ಇದೆಲ್ಲ ಹೀಗೆ ಮಾಡಕ್ ಆಗ್ತಿರ್ಲಿಲ್ಲ. ಆಮೇಲೆ ಸಡನ್ ಆಗಿ ಕುತ್ಕೊಂಡ್ರೆ ಹೇಳಕ್ ಆಗ್ತಿರ್ಲಿಲ್ಲ. ಆಮೇಲೆ ನಾನು ಯೂಶಲಿ ಕೆಳಗಡೆನೆ, ಈಗ ಏನಂದ್ರು ಕೆಳಗಡೆ ಕೂತೆ ಊಟ ಎಲ್ಲನೂ ಸ್ವಲ್ಪ ಕೆಳಗೆ ನೆಲದ ಮೇಲೆ ಕೂರೋದು ಜಾಸ್ತಿ. ನೆಲದ ಮೇಲೆ ಕೂತ ಮೇಲೆ ಹೇಳಕ್ ಆಗಲ್ಲ. ಆಮೇಲೆ ಎದ್ದ ಮೇಲೆ ಸ್ವಲ್ಪ ಕುಂತ್ಕೊಂಡು ಹಂಗೆ ಹೋಗ್ಬೇಕು. ಯೋಗ ಅಷ್ಟು ವರ್ಷ ಮಾಡ್ತಿದ್ರು ನನ್ಗೆ ಆ ತರ ಇತ್ತು. ಬಟ್ ಇದು ಒಂದು ಇಂಜೆಕ್ಷನ್ ಇಂದ ನನ್ಗೆ ಇಟ್ಸ್ ರಿಯಲಿ ಹೆಲ್ಪ್ಫುಲ್. ಜಸ್ಟ್ ಒಂಥರ ಇಟ್ಸ್ ಶಿಫ್ಟ್ ಲೈಕ್ ಅ ರಾಕೆಟ್. ಇರೋದು ಏನೂ ಇಲ್ಲ. 15 days ಇಂದ ಅಂತೂ ಇನ್ನೂ ಮತ್ತೆ ರಿಲ್ಯಾಕ್ಸೇಷನ್ ಅಂದ್ರೆ ಹಾರ್ಡ್ಲಿ ಐ ಟೇಕ್ 5 minutes or 10 minutes. ಮತ್ತೆ ಕೆಲಸ ಎಷ್ಟು ಮಾಡಿರ್ಬೋದು ಅಂತ ಹೇಳಿದ್ರೆ ದ ಹೋಲ್ ಮನೆ ಶಿಫ್ಟಿಂಗ್ ಎಷ್ಟು ಮಾಡಿರ್ಬೋದು ಅಷ್ಟು ಒಂದ್ ತಿಂಗಳಿಂದ ಅನ್ಲಿಮಿಟೆಡ್ ಕೆಲಸಗಳು ಮಾಡ್ಕೊಂಡಿದ್ದೀನಿ. ಐ ಕ್ಯಾನ್ ಶೋ ದ ಚೇಂಜಸ್ ಇನ್ ಮೈ ಹೌಸ್ ಆಲ್ಸೋ. ವೆರಿ ಗುಡ್ ಮ್ಯಾಮ್. ವೆರಿ ವೆರಿ ಹ್ಯಾಪಿ ಅಂಡ್ ಬ್ಲೆಸ್ಡ್ ಟು ಹ್ಯಾವ್ ಯು ಲೈಕ್ ಯು. ಅದು ವೈದ್ಯ ನಾರಾಯಣ ಹರಿ ಅಂತಾರಲ್ಲ, ಅದು ರಿಯಲಿ ವೆರಿ ಟ್ರೂ. ನಿಮ್ಗೆ ಆಕ್ಚುಲಿ ಇದು 13 ವರ್ಷದಿಂದಾನೇ ಪೈನ್ ಹೆಂಗ್ ಸ್ಟಾರ್ಟ್ ಆಗಿದೆ? ಇನಿಷಿಯೇಟ್ ಆಗಿದ್ದಂಗೆ ಪೈನ್? ಅದು ಆಕ್ಸಿಡೆಂಟ್ ಆಯ್ತು ನನಗೊಂದು. ಓಕೆ. ಸೊ ಅರ್ಲಿ ಮಾರ್ನಿಂಗ್ ಯೋಗ ಹೇಳ್ಕೊಡಕ್ಕಂತ ಯಲಹಂಕಕ್ಕೆ ಹೋಗ್ತಾ ಇದ್ದೆ. 2-wheeler ಅಲ್ಲಿದ್ದೆ, ಸ್ಪೀಡ್ ಅಲ್ಲಿದ್ದೆ. ಅರ್ಲಿ ಮಾರ್ನಿಂಗ್ ಯೂಶಲಿ ಖಾಲಿ ರೋಡು, ಸ್ಪೀಡ್ ಅಲ್ಲಿದ್ದೆ. ಮುಂದೊಂದು ನಾಯಿ ಹೋಗ್ತಿತ್ತು, ಒಂದು ಸಣ್ಣ ಹಂಪು ಬ್ರಿಡ್ಜ್ ಬಂತು. ಸೊ ಮುಂದೊಂದು ನಾಯಿ ಹೋಯ್ತು, ಅದ್ರ ಹಿಂದೆ ಕಾರ್ ಸಡನ್ ಆಗಿ ಬ್ರೇಕ್ ಹಾಕಿದ್ರು. ಅವ್ರ ಹಿಂದೆ ನಾನಿದ್ದೆ, ಫುಲ್ 65 ಸ್ಪೀಡ್ ಅಲ್ಲಿದ್ದೆ. ಫುಲ್ ನನ್ನ ಬಾಡಿ ಎಷ್ಟು ಕಾಂಟ್ರಾಕ್ಟ್ ಆಗ್ಬೇಕು ಎಲ್ಲ ಕಾಂಟ್ರಾಕ್ಟ್. ಆಮೇಲೆ 1 month ಹಾಗೆ ಮಲ್ಕೊಂಡಿದ್ದೆ. ಬ್ರೀದಿಂಗ್ ನಾಡಿ ಶೋಧನ ಪ್ರಾಣಾಯಾಮ ಮಾತ್ರ ನೀವು ನಾಡಿ ಶೋಧನ ಹೇಳ್ತಾ ಇರ್ತೀರ. ಆ ಬ್ರೀದಿಂಗ್ ಮಾಡಿ 1 month ಮೇಲೆ ಆಮೇಲೆ ನಾನು ನಿಧಾನಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಆಮೇಲೂ ಜಾಸ್ತಿನೇ ಇತ್ತು. ರೀಸೆಂಟ್ 1-3 ತಿಂಗಳ ಹಿಂದೆ ಬಚ್ಚಲಲ್ಲಿ ಬಿದ್ದೆ. ಇದು ವಿಗರಸ್ ತುಂಬಾನೇ ಜಾಸ್ತಿ ಆಯ್ತು. ಒಂದ್ ಬುಕ್ ಹೀಗ್ ಮಡ್ಚಿ ಹಿಂಗೆ ತೆಗೆದ್ರೆ ಹೇಗೆ ಮತ್ತೆ ರೀಸೆಂಟ್ 4 months ಆಮೇಲೆ ಈ ಜಾಗ ಇಲ್ಲಿಂದ ಇಲ್ಲಿಗೆ ಓಪನ್ ಆಗೋದು ಕ್ಲೋಸ್ ಆಗೋದು ಅನ್ನಿಸ್ತಿತ್ತು. ಆಮೇಲೆ ತುಂಬಾ ಬೇಜಾರಾಯ್ತು. ಒಂದಿನ ಅಂತೂ ಮೂವ್ ಮಾಡಕ್ಕೂ ಆಗಿಲ್ಲ. ಯೂಟ್ಯೂಬ್ ನೋಡಿದ ತಕ್ಷಣ ನಿಮ್ ಸಿಕ್ತು. ಅವತ್ತು ಹಾಗೇನೆ, ಅವತ್ತು ಮಾರನೇ ದಿನ ಬೆಳಿಗ್ಗೆ ಅಪಾಯಿಂಟ್ಮೆಂಟ್ ತಗೊಂಡು ಹಾಗೆ ಹೊರಟು ಬಂದ್ಬಿಟ್ವಿ. ಇಷ್ಟು ಬೇಗ ಆಗುತ್ತಂತ ಅನ್ಕೊಂಡೇ ಇರ್ಲಿಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅದಕ್ಕೆ ಕ್ರೆಡಿಟ್ ಏನಕ್ಕೆ ಅಂದ್ರೆ ನೀವು ಮಾಡಿರ್ತಕ್ಕಂಥ ಯೋಗಾಭ್ಯಾಸ ಮತ್ತೆ ಮೈಂಡ್ ಎಷ್ಟು ಕಾಮ್ ಇದೆ ಅಂದ್ರೆ ಇದೆಲ್ಲ ಆದ್ಮೇಲೆ 1.5 ತಿಂಗಳು ನಾನು ಯೋಗಾನು ಇಲ್ಲ, ಪ್ರಾಣಾಯಾಮ ಏನೂ ಇಲ್ಲ. ಆದ್ರೂ ಇಲ್ಲಿ ಬಂದು ಹೋಗಿದೆ ಎಷ್ಟು ಆರಾಮಿದೆ ಅಂತಂದ್ರೆ ಇಟ್ಸ್ ವೆರಿ. ಮತ್ತೆ ಇಂಜೆಕ್ಷನ್ ತಗೊಂಡಿದ್ ಪಾರ್ಟ್ ಸೈಡ್ ಫುಲ್ ಆರಾಮ್ ಅನ್ಸ್ತಿದೆ. ಈ ಸೈಡ್ ನನ್ಗೆ ಏನೂ ಇರ್ಲಿಲ್ಲ, ಈಗ ಈ ಸೈಡ್ ಸ್ಟಿಫ್ ಅನ್ಸ್ತಿದೆ. ಎಲ್ಲ ಹೋಗಿದೆ ಅಲ್ಲ, ರೈಟ್ ಫ್ರಮ್ ಹೆಡ್ ದಿಸ್ ಶೋಲ್ಡರ್ ಇದು ಇನ್ನೂ ಫುಲ್ ಹೀಗೆ ಮೂವ್ ಮಾಡಕ್ ಚೆನ್ನಾಗಿದೆ. ಬಟ್ ಇವಾಗ ಇದನ್ನ ನೋಡಿದ್ರೆ ಇದಕ್ಕೂ ಕಂಪೇರ್ ಮಾಡಿದವಾಗ ನನಗೆ ಇಂಜೆಕ್ಷನ್ಸ್ ಎಲ್ಲೆಲ್ಲಿ ಹೋಗಿದೆ ಆ ಕಡೆ 100%, ಈ ಕಡೆ ಮೇ ಬಿ 75% ಲೈಕ್ ದಟ್ ಇಟ್ ಇಸ್. ಅಷ್ಟು ಚೆನ್ನಾಗಿ ವಾಸಿ ಆಗಿದೆ. ವೆರಿ ನೈಸ್ ಮೇಡಮ್, ವೆರಿ ನೈಸ್, ವೆರಿ ನೈಸ್. ಆಕ್ಚುಲಿ ನೀವು ಪ್ರಾಬ್ಲಮ್ ಇದ್ದಿದ್ದು ರೈಟ್ ಸೈಡ್ ಅಲ್ಲೇ ಜಾಸ್ತಿ ಇದೆ. ರೈಟ್ ಸೈಡ್ ಕಂಪ್ಲೀಟ್ ಕ್ಯೂರ್ ಆಗಿದೆ ಸರ್. ಒಂದು ಚೂರು ಮೂವ್ ಮಾಡಕ್ ಆಗ್ತಿರ್ಲಿಲ್ಲ ನನಗೆ. ನನ್ಗೆ ಹೆದರ್ಕೊಂಡ್ ಬಿಟ್ಟೆ ನಾನು. ಅಂದ್ರೆ ನಂಗೆ ನಿಲ್ಲಕ್ಕೆ ಆಗಲ್ಲೇನೋ ಲೈಫಲ್ಲಿ, ನಾನೇನು ಮಾಡಕ್ ಆಗಲ್ಲೇನೋ. ನನ್ಗಿರೋದು ನಾನೇ ಮಾಡ್ಬೇಕು, ಓಡಾಡ್ಬೇಕು. ಮದ್ವೆ ಆಗಿರೋ ಮಗಳು, ಒಬ್ಳೆ ಮಗಳು. ಸೊ ನಾನೇ ಎಲ್ಲದಕ್ಕೂ ನಂಗೋಸ್ಕರ ನಾನು ಇಟ್ಕೋಬೇಕು. ನಂಗೆ ಆ ಒಂದು ಇದು ಹೆದರ್ಬಿಟ್ಟೆ. ಆಮೇಲೆ ಇಲ್ಲಿ ಬಂದ್ಮೇಲೆ say now I can do anything. Very nice ma'am, very nice, very nice. So ನೀವು ನೋಡಿದ್ದು ಯೂಟ್ಯೂಬ್ ಮ್ಯಾಮ್? ಹಾ, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಇದು ಮಾಡಿದ್ರಿ. ಎಷ್ಟು ವಿಡಿಯೋಸ್ ನೋಡಿದ್ರಿ? ನಿಮಗೆ ನಂಬಿಕೆ ಹೆಂಗೆ ಬಂತು? ಜಸ್ಟ್
1 or 2 ನೋಡಿದೆ. ಯಾಕಂದ್ರೆ ದಿಸ್ ಇಸ್ ನಾಟ್ ಈಸಿ. ಯಾಕಂದ್ರೆ ಇದು ಕೈರೋ ಪ್ರಾಕ್ಟೀಸ್ ಹತ್ರ ಹೋಗೋದಿರ್ಬೋದು, ಅಥವಾ ಯಾರು ನೋಡಿದ್ರು ಒಂದು ಆಪರೇಷನ್ ಹೇಳ್ತಾರೆ, ಯಾವಾಗೂ ಏನಾದ್ರೂ ಇಶ್ಯೂಸ್ ಯೂಶಲಿ ಎಲ್ಲರಿಗೂ ಎಷ್ಟೊಂದು ಇರುತ್ತೆ, ಬಟ್ ಟ್ರೀಟ್ಮೆಂಟ್ ಅಷ್ಟಿರಲ್ಲ. ಸೊ ನನ್ಗೆ ಆ ಥರದ್ ಬೇಡ ಆಗಿತ್ತು. ಆಮೇಲೆ ರಾಮಯ್ಯ ಅಲ್ಲಿ ತೋರಿಸಿದವಾಗ ಒಂದು 13 years ಬ್ಯಾಕ್ 2011 ಎವ್ರಿಥಿಂಗ್ ಇಸ್ ಓಕೆ ಅಂತ ಹೇಳಿದ್ರು. ಬಟ್ ಯಾವಾಗೂ ಪ್ರಾಬ್ಲಮ್ ಇತ್ತು. ಅನ್ಕೊಂಡೇ ಇರ್ಲಿಲ್ಲ ನಾನು ಇಷ್ಟು ಚೆನ್ನಾಗಾಗುತ್ತೆ ಅಂತ. ಸೊ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಯ್ತು. ಆಮೇಲೆ ಸೆಂಟ್ರಲ್ ಬಿದ್ದಿದ್ದು ಯಾವಾಗೂ ಇತ್ತು. ಪ್ರಾಣಾಯಾಮ, ಯೋಗ ಎಲ್ಲಾ ಮಾಡಿದ್ರು 13 ವರ್ಷದಿಂದ ನಾನು ಚಕ್ರಾಸನನೇ ಮಾಡಿಲ್ಲ, ವೀಲ್ ಪೋಸ್ ಮಾಡ್ಲೇ ಇಲ್ಲ. ಬಟ್ ಇದು ಏನಪ್ಪಾ, ಇದು ಸೆಕೆಂಡ್ ಟೈಮ್ ಬಿದ್ದವಾಗ ರೀಸೆಂಟ್ ಜಾಸ್ತಿ ಆಯ್ತು. ಎಷ್ಟಂದ್ರೆ ಮೂವ್ ಮಾಡಕ್ಕಾಗದೆ ಇರೋ ಅಷ್ಟಾಯ್ತು. ಇವಾಗ ಇದು ಒಂದು 20 ಡೇ ಬೈ ಡೇ ವಾಸ್ ವೆರಿ ನೈಸ್. ಎಷ್ಟು ಆರಾಮಾಗಿದ್ಯಾ ನೀವು, ಎಷ್ಟು ಚೆನ್ನಾಗಿ ಆಗ್ತಾ ಇದೆಯಾ ಅಂತ. ಮತ್ ಹಂಗ್ ನೋಡ್ಬೇಕಂದ್ರೆ ಈ ಕೆಲಸ ಮಾಡಿ ಒಂಥರ ಇನ್ನೂ ಮುಖ ಹಾಳಾಗಿರ್ಬೋದು, ಬಿಟ್ರೆ ಇಲ್ಲೆಲ್ಲ ಆರಾಮ. ವೆರಿ ನೈಸ್, ವೆರಿ ನೈಸ್. ಸೊ ನೀವು ಇದು ಇಂಜೆಕ್ಷನ್ ತಗೊಂಡಿರೋ ದಿನ ಎಷ್ಟು ಕಡಿಮೆ ಆಯ್ತು, ಆಮೇಲೆ ಎಷ್ಟೆಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಮೇಡಮ್? ಇಂಜೆಕ್ಷನ್ ತಗೊಂಡಾಗಿಂದಾನು ಇಮಿಡಿಯೇಟ್ ಆಗಿನೇ ಅಂತ ಹೇಳ್ಬಹುದು. ಮಾತ್ರೆಗಳು ನಾನೆಲ್ಲ ನೀವು ಹೇಳ್ದ ಹಾಗೇನೆ ಕಂಟಿನ್ಯೂಸ್ ತಗೊಳ್ತಾನೆ ಬಂದೆ. ಅದು ಒಂದು ಆ ಕ್ಷಣದಿಂದಾನೇ ನಾನು ಹೇಳ್ತೀನಿ, ಒಂದ್ಸಲ ಆರಾಮು ನಿಲ್ಲಕ್ಕೇನೆ ಆಗ್ತಿರ್ಲಿಲ್ಲ. ನಾನು ಕಂಪ್ಲೀಟ್ಲಿ ಡೆಡ್ ಐ ವಾಸ್, ನಿಲ್ಲಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಿ ಫಸ್ಟ್ ಯು ಕ್ಯಾನ್ ಸೇ ಮೈ ವಿಡಿಯೋ, ಐ ವಾಸ್ ಜಸ್ಟ್ ನಡ್ಕೊಂಡು ಬರುವಾಗ ಅವಾಗ ಮೇಲ್ ಹತ್ತುವಾಗ ಆಗ್ಲಿಲ್ಲ ನನ್ಗೆ. ನನ್ನ ಲೈಫಲ್ಲಿ ಯಾವತ್ತೂ ಹಂಗಾಗಿರ್ಲಿಲ್ಲ. ಇವನ್ ಡೆಲಿವರಿ ಪೇನ್ ಕೂಡ ಇಟ್ ವಾಸ್ ನಾಟ್ ಲೈಕ್ ದಟ್. ಡೆಲಿವರಿ ಪೇನ್ ಜಾಸ್ತಿ ಇತ್ತಾ? ಆಮೇಲೆ ಮಾನಸಿಕವಾಗಿ ಇಟ್ ವಾಸ್ ಕಿಲ್ಲಿಂಗ್ ಮೀ. ನನ್ಗೇನು ಆಗಲ್ಲ ಇನ್ನ, ಸೊ ಇನ್ ನಾನಷ್ಟೇ ಇನ್ ಮಲ್ಕೊಳ್ಬೇಕು ಏನಾದ್ರು ಆ ತರ ಅನ್ಸ್ಬಿಟ್ಟಿತ್ತು. 2 floors ಇಳಿಬೇಕಂದ್ರೆ ಮತ್ತೆ ನಮ್ದು ಸೆಕೆಂಡ್ ಫ್ಲೋರ್, ವಿ ಆರ್ ಇನ್ ಸೆಕೆಂಡ್ ಫ್ಲೋರ್. ಮತ್ತೆ ಮಗು ಕೈ ಕೂಡ ಹಿಡ್ಕೊಳಕ್ ಆಗ್ತಿರ್ಲಿಲ್ಲ. ನೀ ನನ್ ಕೈ ಬಿಡು, ನಾನು ಬರ್ತೀನಿ ಅನ್ನೋ ತರ ಇವ್ರಿಬ್ರು ಸೇರಿ ನನ್ನ ಕೂರ್ಸಿ. ಇವಾಗ ಹೇಳ್ತಿದೀನಿ ಅಂದ್ರೆ ಎಷ್ಟು ಆರಾಮಿದೀನಿ, ಅವಾಗಿನ ಕಂಡೀಷನ್ ಬೇರೆ. ನೋಡ್ತೀನಿ ಮೇಡಮ್, ವಿಡಿಯೋ ಮೋಸ್ಟ್ಲಿ ಇರ್ಬೋದು, ಯಾಕಂದ್ರೆ ನೀವು ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥದ್ದು ಹಳೆ ವಿಡಿಯೋ ಇಲ್ಲ ಸರ್. ಯೂಶಲಿ ಫಸ್ಟ್ ಡೇ ಬಂದಾಗ ತಗೊಂಡಿರ್ತೀನಿ. ಅದು ಫಸ್ಟ್ ಡೇ ಬಂದಾಗ ಒಂದು ಬಿಫೋರ್ ಟ್ರೀಟ್ಮೆಂಟ್ ರೆಫರೆನ್ಸ್ ಇರಲಿ ಅಂತ, ವೆನ್ ದ ಪೇಷಂಟ್ ಎಲ್ಲ ನಮಗೆ ಹೆಂಗೆ ಇಂಪ್ರೂವ್ಮೆಂಟ್ ಆಯ್ತು ಅಂತ ಅವೆರಡು ಕಂಪೇರ್ ಮಾಡಕ್ಕೆ ನೋಡ್ತೀನಿ. 28th July ಬಂದ ಫುಲ್ ಎಂಟೈರ್ಲಿ ಫುಲ್ ಹಗೂರ, ಇಷ್ಟು ಲೈಟ್. ಇವನ್ ಬಾಡಿ ಇಸ್ ಲೈಟ್, ಮೈಂಡ್ ಇಸ್ ಕಾಮ್, ಥಾಟ್ ಪ್ರೊಸೆಸ್ ನೈಸ್, ಎವ್ರಿಥಿಂಗ್ like that. But compared to this and this, I feel this side only little tight and this side is very flexible. ಆದ್ರೆ ನಿಮ್ಮ ಅಡ್ವೈಸ್ ಇಲ್ದಿರಾ ನಾನು ಯೋಗ ಆಗ್ಲಿ ಇನ್ನೊಂದಾಗ್ಲಿ ಮಾಡೋದ್ ಬೇಡ. ನೀವೇನ್ ಹೇಳ್ತೀರಾ, ಕೆಲವು ಬ್ರೀದಿಂಗ್ ಪ್ಯಾಟರ್ನ್ ಹೇಳ್ತೀರಾ, ಅಥವಾ ಏನಾದ್ರು ವ್ಯಾಯಾಮಗಳು ಹೇಳ್ತೀರಾ. ಸೂರ್ಯ ನಮಸ್ಕಾರ, ಪಾದಹಸ್ತಾಸನ ಬಿಟ್ಟು ಫಾರ್ವರ್ಡ್ ಬೆಂಡಿಂಗ್ ಯಾವುದು, ಫಾರ್ವರ್ಡ್ ಬೆಂಡಿಂಗ್ ಆಫ್. ಆಕ್ಚುಲಿ MRI ಲುಕ್ಸ್ ಫೈನ್, ಬಟ್ L4 L5 ಇನ್ನು ಮೈಲ್ಡ್ ಇದೆ. ಅಂದ್ರೆ ಇದು ಮಾಡಿರೋದು ಅದು ಸ್ಲಿಪ್ ಆಗಿದೆಯಾ ಅಥವಾ ಬಲ್ಜ್ ಇದೆಯಾ? ಮೈಲ್ಡ್ ಬಲ್ಜ್ ಇಲ್ಲಿದೆ ನೋಡಿ, ಇದೆ. ದಿಸ್ ಇಸ್ ದ ಒನ್. ಅದೊಂದಲ್ಲ, ಇದು. ಸೊ ಇದು ಲೈಟ್ ಆಗಿದೆ, ಇದು ಜಾಸ್ತಿ. ಯೂಶಲಿ ಏನಕ್ಕೆ ಬರುತ್ತೆ ಅಂತಂದ್ರೆ, ಮೇಡಮ್ ನೀವು ಯೋಗ ಎಲ್ಲ ಮಾಡಿದ್ದೇವೆ ಚೆನ್ನಾಗೆ, ಬಟ್ ದೇರ್ ವಾಸ್ ಎ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಮೇ ಬಿ ಇರ್ಬೋದು. ಯಾಕಂದ್ರೆ ಮತ್ತೆ ನಮ್ಮಲ್ಲಿ ಏನಂದ್ರೆ ಮೆಂಟಲಿ ಯಾವ ತರ ಅಂದ್ರೆ 2 ಊಟ 1 ತಿಂಡಿ ಈ ತರದವ್ರು. ಮತ್ತೆ ಮೊದ್ಲಿಂದ ನಾವು ಇವಾಗಿನ ಮಾಡ್ರೇಟ್ ಆ ತರ ಹಾಲು ಕುಡಿಬೇಕು, ಹಣ್ಣು ತಿನ್ಬೇಕು, ಇಲ್ಲ ಎಲ್ರಿಗೂ ಬಡ್ಸು ಆಮೇಲೆ ಊಟ ಮಾಡಿ ಆ ಸಿಸ್ಟಮ್. ಹಾಗಾಗಿ ನಮ್ಮ ಅಮ್ಮನೂ ಅದೇ ತರ. ಇವನ್ 82, ಶಿ ಇಸ್ ವೆರಿ ನೈಸ್. She is 82. She is fine. Without sugar, BP. ಸ್ವಲ್ಪ ಈಗ ಲೈಟ್ ಆಗಿ ಬಾಡಲ್ ಬಂದಿರುತ್ತೆ. ಅದೇ ಯಾಕಂದ್ರೆ ನಾವು ಇಂಡಸ್ಟ್ರಿ ಅವರೇ ಕಟ್ ಆಫ್ ಜಾಸ್ತಿ ಮಾಡಿದ್ವಲ್ಲ, ಹಾಗಾಗಿ ಡಯಾಬಿಟಿಕ್ ಅಂತ. ಮತ್ತೆ ಏನೋ ಇಷ್ಟ ಇನ್ನೊಬ್ರಿಗೆ ಅಂದ್ರು ಆ ಐಟಮ್ ನಾನ್ ತಿನ್ನಲ್ಲ, ಅದು ಅವ್ರು ತಿನ್ಬಲ್ಲೇನ ಅಂದ್ರೆ ವ್ಯಾಮೋಹ ಅಲ್ಲ, ಅದು ಅವ್ರಿಗೆ ಇರ್ಲಿ ಅನ್ನೋ, ನಮಗ್ ನಾವು ಟೇಕ್ ಕೇರ್ ಮಾಡ್ಬೇಕು ಅನ್ನೋದು ನಮ್ಮ ಇಂಡಿಯನ್ ಸಿಸ್ಟಮ್ ಅಲ್ಲಿ ಈಗ ಬರ್ತಿದೆ. ಬಟ್ ಇಟ್ ವಾಸ್ ನಾಟ್ ಲೈಕ್ 30. ಸಿನ್ಸ್ ಐ ಆಮ್ 55, ನನ್ಗದು ಹುಟ್ಟಾಗದ್ ಗೊತ್ತೇ ಇಲ್ಲ. So 50 ವರ್ಷ ಅಂತ ಅನ್ಸೋದಿಲ್ಲ. But I feel happy when I serve. I feel happy. But everyone needs, I feel complete. ಹಂಗಾಗ್ಬಿಟ್ಟು ನಮಗೋಸ್ಕರ ಇವಳಿಗೂ ಹಂಗೆ ಹಾಳು ಮಾಡಿದೆ ಅನ್ಕೋತೀನಿ ನಾನು. ಅವಳಿಗೆ ಇದು ತಿನ್ನಿಸ್ಬೇಕು, ಇದು ಮಾಡಬೇಕು ಅಂತ ಗೊತ್ತೇ ಇಲ್ಲ.
ಇತ್ತೀಚೆಗೆ ನ್ಯೂಟ್ರಿಷನ್ ಬಗ್ಗೆ ಫೋಕಸ್ ಮಾಡ್ಬೇಕು, ಡ್ರೈ ಫ್ರೂಟ್ಸ್ ತಿನ್ಬೇಕು, ಸೀಡ್ಸ್ ತಿನ್ಬೇಕು, ಸೀಡ್ಸ್ ರೊಟ್ಟಿ ಮಾಡ್ಕೊಡ್ಬೇಕು, ಬರೀ ಅನ್ನದಲ್ಲಿ ಏನಿದೆ ಹುಳಿ ಪಲ್ಯ ತಿನ್ಬೇಕು ಅಂತೆಲ್ಲ ಈಗ. ಬಟ್ ನಿಮ್ ವಿಡಿಯೋ ನೋಡಿದ ಮೇಲೆ ಇನ್ನೂ ಸ್ವಲ್ಪ ನ್ಯೂಟ್ರಿಷಿಯಸ್ ಕಾನ್ಸಿಯಸ್ ಆಗ್ಬೇಕು. ಯಾಕಂದ್ರೆ ಈಗ ಡೈಲಿ ಯೋಗ ಮಾಡಿದೀರಾ, ಆಕ್ಚುಲಿ ಅವತ್ತಂಗ ಆಗಿರ್ತಕ್ಕಂಥ ಇವೆಂಟ್ ಸ್ವಲ್ಪ ಮೈಲ್ಡ್ ಆಗಿ ಇಂಜುರಿ ಆಗಿದೆ, ಬಲ್ಜ್ ಆಗೋದಕ್ಕೆ ಒನ್ ಆಫ್ ದ ರೀಸನ್. ಬಟ್ ಸಪೋಸ್ ಸೊಂಟದಲ್ಲಿ ನ್ಯೂಟ್ರಿಷನ್ ಇದ್ದು ಆ ಡಿಸ್ಕ್ ಎಲ್ಲ ಗಟ್ಟಿಯಾಗಿದ್ದಿದ್ರೆ ಆಗ ದಟ್ ವುಡಂಟ್ ಹ್ಯಾವ್ ಹ್ಯಾಪನ್ಡ್. ಜಸ್ಟ್ ಇನ್ಸಿಡೆಂಟ್ ಆಗಿರುತ್ತೆ, ಬಟ್ ನಿಮ್ ಬಾಡಿ ಅಷ್ಟು ಇಂಪ್ಯಾಕ್ಟ್ ಆಗಿರಲ್ಲ. ಸೊ ಆ ತರ ಅದು. ಬಟ್ ಇವಾಗ ಇಂಪ್ಯಾಕ್ಟ್ ಆಗಿದೆ. ಬಟ್ ಎನಿಹೌ ಬೈ ಗಾಡ್ಸ್ ಗ್ರೇಸ್ ಇಟ್ ವೆಂಟ್ ಸ್ಮೂತ್ ಅಂಡ್ ಅದಾದ್ಮೇಲೂ ಸ್ವಲ್ಪ ತಡ್ಕೊಂಡ್ ಸರಿ ಮಾಡ್ಕೊಂಡು ಮತ್ತೆ ಹೋಗ್ತಿದ್ದೆ ಕ್ಲಾಸ್ಗಳಿಗೆ. ಆದ್ರೆ ಒಂದು ವೀಕ್ ಫುಲ್ ಯೋಗ ಸ್ಟ್ರೆಚ್ ಎಲ್ಲ ಜಾಸ್ತಿ ಆಗಿದ್ರಿಂದ ಒಂದ್ ಸಡನ್ ಆಗಿ ಒಂದು ದಿನ ಪೇನ್ ಸ್ಟಾರ್ಟ್ ಆಯ್ತು. ದಟ್ ವಾಸ್ ಸಿವಿಯರ್. ನಾ ಹೇಳದ್ನಲ್ಲ, ಓಕೆ. ಸೊ ಇವಾಗ ನಮ್ಮಲ್ಲಿ ಬಂದ್ಮೇಲೆ ಡಯಟ್ ಅಲ್ಲಿ ಏನೇನು ಚೇಂಜಸ್ ಮಾಡ್ಕೊಂಡಿದ್ದೀರಾ? ಡಯಟ್ ಅಲ್ಲಿ ಅಂದ್ರೆ ಇವಾಗ ಯೂಶಲಿ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಗೊಳ್ತಾ ಇದ್ದೀನಿ. ಮಾತ್ರೆ ಒಂದೇ, ಬಿಕಾಸ್ ಮಾತ್ರೆಯಲ್ಲಿ ನಿಮ್ದು ನನಗೆ ಗೊತ್ತಿರೋ ಹಾಗೆ ಯಾವುದು ಕೆಮಿಕಲ್ ಇಲ್ಲ, ಸ್ಟೀರಾಯ್ಡ್ಸ್ ಇಲ್ಲ, ಮತ್ತೆ ಚೆನ್ನಾಗಿದೆ. ರಾಗಿ ಗಂಜಿ, ಜೇಸ್ಮದು ಬಜೆ ಎಲ್ಲ ಹಾಕಿರೋಂಥದ್ದು. ನೀವೇನ್ ಫುಡ್ ಹೇಳಿದ್ದೀರಾ ಆ ಥರದ್ದೆಲ್ಲ ಚೆನ್ನಾಗಿ ತಗೊಳ್ಳಿ. ಮತ್ತೆ ಟೀ ಕಾಫಿ ಅಭ್ಯಾಸ ಮುಂಚೆಯಿಂದನೂ ಇಲ್ಲ? 23 years ಕಷ್ಟನೇ ಆಗಿಲ್ಲ ಅಮ್ಮಂಗೆ, ತುಂಬಾ ಈಸಿ ಆಗಾಯ್ತು ಸರ್, ಸ್ಮೂತ್. ಓಕೆ ಮ್ಯಾಮ್, ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಆನ್ ಯುವರ್ ಮಾಮ್? ಲೈಕ್ ಅದೇ ನಂದು ಹೆಂಗಾಗಿತ್ತಂದ್ರೆ ಸೇಮ್. No, she used to be very energetic. ಮುಂಚೆ ನೋಡಿದಾಗ ಅವಾಗ ಮಾತ್ರ ನೋಡಿದ್ದು ವೇರ್ ಶಿ ವಾಸ್ ಬೆಡ್ ರಿಡನ್ ಲೈಕ್ 13 years ಬ್ಯಾಕ್. ಅದಾದ್ಮೇಲೆ ಲೈಕ್ ಇತ್ತೀಚೆಗೆ ನೋಡ್ತಿದ್ರೆ ಆಫ್ಟರ್ ದಿಸ್ ಇನ್ಸಿಡೆಂಟ್ ವೇರ್ ಶಿ ಫೆಲ್ ಡೌನ್ ಇನ್ ದ ಬಾತ್ರೂಮ್, ಆಮೇಲೆ ನೋಡ್ತಿದ್ದೀನಿ ನಿಂತ್ಕೊಳಕ್ ಆಗ್ತಿಲ್ಲ. ನಿಂತ್ಕೊಂಡ್ರೆ ಕುತ್ಕೊಳ್ಬೇಕಂದ್ರೆ ಶಿ ಇಸ್ ಟೇಕಿಂಗ್ ಮಿನಿಮಮ್ 3 minutes. ನಾನ್ ಹೇಳಿ ಕೂರಿಸ್ಬೇಕು, ಅಷ್ಟು ಸಿವಿಯರ್ ಆಗಿತ್ತು. ಸೊ 3 months ಇಂದ ಅದು ಬಾತ್ರೂಮ್ ಅಲ್ಲಿ ಬಿದ್ದಾಗಿಂದ. ಸೊ ಆ ಟೈಮ್ ಅಲ್ಲಿ ಯೋಗ ಪ್ರಾಕ್ಟೀಸ್ ಅಲ್ಲಿ ಏನಿಲ್ಲ? ಐ ವಾಸ್ ಡೂಯಿಂಗ್ ಅದಾದ್ಮೇಲೂ ಮಾಡ್ತಿದ್ದೆ. ನಾನು ಹೇಳಿದ್ರು ಒನ್ ಡೇ ಇಟ್ ವಾಸ್ ಮೋರ್ ಸ್ಟ್ರೆಚ್. ಸೊ ತುಂಬಾ ಆಗೋಯ್ತು. ಆಮೇಲೆ ಕುತ್ಕೊಂಡು ಈ ರಿಸರ್ಚ್ ಎಲ್ಲ ಅಮ್ಮನೇ ಮಾಡೋದು, ಯೂಟ್ಯೂಬ್ ನೋಡ್ಕೊಂಡು ನೋಡಿದ್ರು ಇಮಿಡಿಯೇಟ್ ನೆಕ್ಸ್ಟ್ ಡೇನೇ ಬಂದ್ವಿ. ತುಂಬಾ ಆರಾಮ. ವಿ ಹ್ಯಾಡ್ ಸೀನ್ ವೆರಿ ಬ್ಯೂಟಿಫುಲ್ ರಿವ್ಯೂಸ್. ಒಬ್ರು ನೋಡ್ದೆ ನಾನು, ಒಬ್ರು ಕಾಲು ಏನೋ ಆಗಿತ್ತು, ಅವ್ರು ಹೇಳಿದ್ರು ಸೆಕೆಂಡ್ ಥರ್ಡ್ ಸಿಟ್ಟಿಂಗ್ ಅಲ್ಲಿ ಅಷ್ಟಕ್ಕೆ ಅವ್ರಿಗೆ ಕಂಪ್ಲೀಟ್ ವಾಸಿ. ನಂಗೊಂತ ಮನ್ಸಿಗೆ ಅನ್ನಿಸ್ತು, ಓಹೋ ನನ್ಗೆ ಆಗೋಗುತ್ತೆ, ಆರಾಮಾಗಿರ್ತೀನಿ. So how was the transformation? Now what are from Linz 1 month? ನಿಜವಾಗ್ಲೂ ಸೂಪರ್. ಯಾಕಂದ್ರೆ ನಾನು ಕರ್ಕೊಂಡು ಬಂದಿದ್ದು ಹೆಂಗ್ ಯಾವ ಸಿಚುವೇಶನ್ ಅಲ್ಲಿ ಬಂದಿದ್ದು, ನಿಂತ್ಕೊಳಕ್ ಆಗಲ್ಲ, ಕುತ್ಕೊಳಕ್ ನನ್ ಮಗಳು ನಾನು ಇಬ್ರು ಕರ್ಕೊಂಡ್ ಬರ್ತಿದೀವಿ. ಆಮೇಲೆ ಮನೆಗೆ ಹೋಗ್ಬೇಕಾದ್ರೆ ಸೆಕೆಂಡ್ ಫ್ಲೋರ್ ಹೋಗ್ತಿದೀವಿ, ಆರಾಮಾಗಿ ಹೋದ್ರು. ಆಮೇಲೆ ಅವತ್ತಿನ ದಿನ ಒಂದ್ ಸ್ವಲ್ಪ ಫುಲ್ ರೆಸ್ಟ್ ಮಾಡಿದ್ರು ಅನ್ಕೊಳ್ಳಿ. ಆಫ್ಟರ್ ಅ ವೀಕ್ ಬೇಡ, ಲೈಕ್ ಲಿಟ್ರಲಿ 2-3 days ಆದ್ಮೇಲೆ ಚೆನ್ನಾಗಿ ನಡಿಯಕ್ ಸ್ಟಾರ್ಟ್ ಮಾಡಿ ಫುಲ್ ಸೂಪರ್ ಆಗೋದ್ರು. ಈಗ 2 weeks ಇಂದ ಅಂತೂ ಫುಲ್ ಕೆಲಸ ಎಲ್ಲ ಮಾಡಿ ಏನು ಇಲ್ವೇನೋ ಅನ್ನೋ ಕೆಲಸ. ಫ್ರೆಂಡ್ಸ್ ಊರಿಂದ ಬರೋರಿದ್ದಾರೆ US ಇಂದ. ಐ ಆಮ್ ಟೇಕಿಂಗ್ ಅಪಾಯಿಂಟ್ಮೆಂಟ್ ಫಾರ್ ದೆಮ್ ಆಲ್ಸೋ ನೌ, ಫಾರ್ ಬೋತ್ ಆಫ್ ದೆಮ್. ಯಾರು ಸಿಗ್ತಾರೋ ಎಲ್ಲ ಸಿಗ್ತೀವಿ. ಅಲ್ಲ, ಇಟ್ ಇಸ್ ನೀಡೆಡ್ ಫಾರ್ ಪಬ್ಲಿಕ್. ನಿಜವಾಗ್ಲೂ ಜನಕ್ಕೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಏನು ಅಂತ. People usually get misguided because ಅಲ್ಲಿ ಇಲ್ಲಿ ಅದು ಅಂದ್ರೆ ಹೆಂಗಾಗುತ್ತೆ ಅಂದ್ರೆ ಸ್ಮಾಲ್ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಇಷ್ಟು ದೊಡ್ಡ ಸೊಲ್ಯೂಷನ್ ವಿಚ್ ಈಸ್ ನಾಟ್ ಕಾಂಪ್ರಿಹೆಂಡಬಲ್. ಆಮೇಲೆ MRI ಎಷ್ಟು ಹೆದರ್ಕೊಂಡಿದ್ದೆ ಅಂದ್ರೆ ಇಂಜೆಕ್ಷನ್ ಏನೋ ಮಾಡ್ಬಿಡ್ತಾರೆ ಅಂತ 25 days ವರೆಗೂ ವೆಯ್ಟ್ ಮಾಡಿ ಹೋಗ್ಲೇ ಇಲ್ಲ. ಆಮೇಲೆಲ್ಲ ಮತ್ತೆ ಯೂಟ್ಯೂಬ್ ಅಲ್ಲಿ ಮತ್ತೆ ನೋಡಿ ಏನು MRI ವಿಡಿಯೋಸ್ ಹೆಂಗಿರುತ್ತೆ ಅಂತ, ಯಾವ ತರ ರೀಸೆಂಟ್ MRIs ಇಲ್ಲ, ಆಮೇಲೆ ಏನು ಇಲ್ಲ ಅಂತ ಹೇಳಿ ಮತ್ತೆ ಲ್ಯಾಬ್ ಅವ್ರಿಗೆ ಕೇಳಿ. ದೊಡ್ಡವ್ರಿಗೆ ಇದೊಂದು ಇರುತ್ತೆ ಸರ್. ಬಟ್ ಇಲ್ಲಿ ಕೊಟ್ಟಿದ್ದೆಲ್ಲಾನು ಸ್ವಲ್ಪ ನೋವುತ್ತಿದ್ರು ನಾವು ಒಂದ್ಸರಿ ಇಂಜೆಕ್ಷನ್ಸ್ ಇಲ್ಲ, ಬಟ್ ಆ ಇಂಜೆಕ್ಷನ್ ಎಲ್ಲವೂ ಒಂಥರ ವರ. ಇಟ್ ವಾಸ್ ಅ ಸಂಜೀವಿನಿ. Thank you ma'am. Thank you. So what is your like advice for the like our viewers? ಇವಾಗ ಒಬ್ಬೊಬ್ರು ಒಂದೊಂದು ಹೇಳ್ಬೋದು, ಅಂದ್ರೆ ಹೀಗಿದೆ ಹೀಗಿಲ್ಲ, ಆಗುತ್ತೆ ಆಗಲ್ಲ ಅಂತ ಅಲ್ಲ. ನೀವು ನಿಜವಾಗ್ಲೂ ಬರಬೇಕು, ನಿಜವಾಗ್ಲೂ ಆ ಸಮಸ್ಯೆ ಇರೋರು ಬಂದು ಅದನ್ನ ನೀವೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎಷ್ಟು ಬೇಗ ವಾಸಿ ಆಗ್ತೀರಾ ಅನ್ನೋದು ನಿಮ್ಗಳಿಗೆ ಗೊತ್ತಾಗುತ್ತೆ. ಇಲ್ಲೇನು ಸುಮ್ಮನೆ ಏನೂ ಹೇಳ್ತಿಲ್ಲ. ನಾನೊಂದು ಯೋಗ ಟೀಚರ್ ಆದ್ರೂ ಇಷ್ಟು ವರ್ಷ ಸಫರ್ ಮಾಡಿದ್ದೀನಿ. ಆ ಸಫರಿಂಗ್ ಇಂದ 1 month ಅಲ್ಲೇ ಬಂದಿದ್ದೀನಿ ಹೊರಗಡೆ ಅಂದ್ರೆ ಇಟ್ಸ್ ಇಟ್ಸ್ ಅ ಬ್ಲೆಸ್ಸಿಂಗ್ ಅಂಡ್ ಬೂನ್ ಫಾರ್ ಮೀ. ಐ ಆಮ್ ವೆರಿ ಅದೇ ಚಿರಋಣಿ ಅಂತ ಹೇಳ್ತೀನಿ. Okay ma'am. What is your advice ma'am
ಫಾರ್ ನಮ್ಮ ವೀಕ್ಷಕರಿಗೆ? ನಂಗೇನಂದ್ರೆ ಜನರಿಗೆ ಇನ್ನೂ ಜಾಸ್ತಿ ಗೊತ್ತಾಗ್ಬೇಕು ಸರ್, ಅದೊಂದು ಅಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ. ಅಂಡ್ ಎಲ್ರು ಏನ್ ಮಾಡ್ತಾರೆ, ಓ ನಾವು ಒಂದ್ ನಾರ್ಮಲ್ ಪೇನ್ ಕಿಲ್ಲರ್ ತಗೋ ಅಷ್ಟೇ ಇರುತ್ತೆ ಹೊರತು, ಅಥವಾ ಒಂದು ಸ್ಪಾಸಮ್ ಮಾತ್ರೆ ತಗೊಂಡ್ಬಿಡು ಹಂಗಂತಾರೆ ಹೊರತು ಅವ್ರಿಗೆ ಐಡಿಯಾಸ್ ಇಲ್ಲ. ಸೊ ಇನ್ನೂ ಜಾಸ್ತಿ ಗೊತ್ತಾಗ್ಬೇಕು. ನನ್ಗಂತೂ ಆಫೀಸಲ್ಲಿ ಸಿಕ್ಕಿದ್ರು ಹೇಳ್ತೀನಿ, ದಟ್ ಈಸ್ ಒನ್ ಮೋರ್ ಥಿಂಗ್. ವಿತೌಟ್ ಆಪರೇಷನ್ ಮಾಡೋದು nobody recommends ಅಲ್ವಾ. ಸೊ ವೆನ್ somebody is doing it without operation there should be something, right? So that is ನಂಗೆ ತುಂಬಾನೇ ಇನ್ಫ್ಲೂಯೆನ್ಸ್ ಆಗಿದೆ ಇದರಿಂದ. ನಾನು ಯಾರು ಸಿಕ್ಕಿದ್ರು, even my friend is very young, ಮಾರಿಗೆ ಹೋದಾಗ ಒಬ್ರು ಕೈ ಫುಲ್ ಹೀಗಾಗಿತ್ತು, ಡೆಲಿವರಿ ಮುಗಿಸ್ಕೊಂಡು ಬಂದಿದ್ದಾರೆ ಅವಾಗಿಂದ ನಾನು ಫಸ್ಟ್ ಹೇಳ್ದೆ, ನಿಮಗೆ ನಾನು ಹೇಳ್ತೀನಿ ನೀವು ಹೋಗಿ ಮೀಟ್ ಮಾಡಿ. ಮತ್ತೆ ಇವ್ರು ಸಿಗ್ಬೇಕಂತಿಲ್ಲ, ಅಲ್ಲಿ ಯಾರು ನೋಡಿದ್ರು ಅಷ್ಟೇ ಫಲ ಅಂತ ಹೇಳಿ ಸಚಿನ್ ಡಾಕ್ಟರ್ ಲಾಸ್ಟ್ ನಿಮ್ಮನ್ನ ಒಂದ್ಸರಿ ನೋಡ್ಬೇಕು ಅಂದ್ರೆ ಇವ್ರು ಅವರು ಬೇಕಂತಿಲ್ಲ, ನಿಮ್ಮನ್ನ ಮೀಟ್ ಮಾಡಿ. ಎಲ್ಲ ನಾವು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ನೀಟಾಗಿ ಸಿಸ್ಟಮ್ ಅಲ್ಲಿ ಹಾಕಿದ್ವಿ. ನಮ್ ಕಂಪ್ಲೇಂಟ್ಸ್ ಹಾಕ್ಬಿಟ್ಟು ಡಯಾಗ್ನೋಸಿಸ್ ಬರೆದ್ರೆ ಲೈಕ್ ಎವ್ರಿಥಿಂಗ್ ಸೆಲ್ಫ್ ಜನರೇಟೆಡ್. ಸೊ ಎಲ್ಲನೂ ನಾನೇ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಲಾಸ್ಟ್ ಇಷ್ಟು ವರ್ಷದಲ್ಲಿ ಏನ್ ಮಾಡಿದೀನೋ ಎಕ್ಸ್ಪೀರಿಯನ್ಸ್, ಆ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಂದು ಪ್ರೋಟೋಕಾಲ್ ಹಾಕಿದ್ದೀನಿ. ಆ ಪ್ರೋಟೋಕಾಲ್ ಪ್ರಕಾರನೇ ಮೆಡಿಸಿನ್ಸ್ ಬರುತ್ತೆ. ಮತ್ತೆ ಆಸ್ ಯು ಟೋಲ್ಡ್, ವಿ ಡೋಂಟ್ ಯೂಸ್ ಸ್ಟೆರಾಯ್ಡ್ಸ್, ವಿ ಡೋಂಟ್ ಗಿವ್ ಓವರ್ ಪೇನ್ ಕಿಲ್ಲರ್ಸ್. ಇಂಜೆಕ್ಷನ್ ಪೌಡರ್ ಕೂಡ ತುಂಬಾ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್, ವೆರಿ ಪ್ಯೂರ್, ಇಟ್ಸ್ ವೆರಿ ಪ್ಯೂರ್ ಫಾರ್. ಬಿಕಾಸ್ ಬುದ್ಧ ಯೂಸ್ ಟು ಹೋಲ್ಡ್ ಇಟ್ ಈಸ್ ಇನ್ ಹ್ಯಾಂಡ್ಸ್. ಅದು ಅರಿತಕ್ಕಿಗೆ ಅಷ್ಟು ಪವರ್ಫುಲ್. ಅದು ಧ್ಯಾನ ಮಾಡೋಕೆ ಹೆಲ್ಪ್ ಆಗುತ್ತೆ, ಮತ್ತೆ ಬಾಡಿನ ಕ್ಲೀನ್ ಮಾಡುತ್ತೆ, ಮೈಂಡಿನ ಕ್ಲೀನ್ ಮಾಡುತ್ತೆ. ಅದಕ್ಕೆ ಸೊ ಹಂಗಾಗಿನೇ ಅರಿತಕ್ಕಿ ನಾವು ಒಳ್ಳೆ ಬ್ರ್ಯಾಂಡ್ ಸಿಕ್ಕುತ್ತಾ ಅಂತ ನೋಡಿದ್ವಿ, ಎಲ್ಲೂ ಸಿಕ್ಕಿಲ್ಲ. ಹಂಗಾಗಿ ನಾವೇ ಓನಾಗಿ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿಸಿದ್ವಿ. ಅದಕ್ಕೆ ಐ ಕ್ಯಾನ್ ಫೀಲ್ ದಟ್ ಸ್ಮೆಲ್. ಮತ್ತೆ ತಿಂದವಾಗ ಕೂಡ ಅದರಲ್ಲಿ ಇಂಪ್ಯೂರಿಟೀಸ್ ಇಲ್ಲ, ಪ್ಯೂರ್ ಆಗಿದೆ. ತುಂಬಾ ಧನ್ಯವಾದಗಳು. ಬಾಟಮ್ ಆಫ್ ದ ಹಾರ್ಟ್ಸ್ ಥ್ಯಾಂಕ್ ಯು. ಅಮ್ಮ ಎಷ್ಟು ಚೆನ್ನಾಗಿ ಆಗ್ತಾರಂದ್ರೆ ಇವಾಗ ಇಟ್ ಇಸ್ ಆಲ್ ಬಿಕಾಸ್ ಯು ಅಂಡ್ ಯುವರ್ ಗ್ರೇಟ್ ಟೀಮ್. ರಿಯಲಿ ವೆರಿ ನೈಸ್ ಮೇಡಮ್. ಥ್ಯಾಂಕ್ ಯು.